ಶ್ರೀ ಮಾಲತೇಶ ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ ಶ್ರೀ ನೀಲಕಂಠ ಗುರುಜಿ. ಜನ್ಮ ಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು. ನಕ್ಷತ್ರ ದೋಷ, ಋತುಮತಿ ದೋಷ, ಸರ್ಪದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು. ಸರಳ ವಾಸ್ತುವಿಗಾಗಿ ಸಂಪರ್ಕಿಸಿರಿ. ಇನ್ನು ಭೇಟಿಯ ಸಮಯ 9:30 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ, ಸಾಯಂಕಾಲ 5:30 ರಿಂದ ರಾತ್ರಿ 9:30 ವಿಳಾಸ: ಶಿವನಾಗ ಬಡಾವಣೆ, 3ನೇ ಕ್ರಾಸ್, ಮನೆ ನಂಬರ್ 79/9, ತಿಮ್ಸಾಗರ್ ರೋಡ್, ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ, ಬನ್ನಿ ಮಹಾಕಾಳಿ ಗುಡಿ ಹತ್ತಿರ, ನೇಕಾನ್ ನಗರ್, ಹಳೆ ಹುಬ್ಬಳ್ಳಿ. ಹಣಕ್ಕಾಗಿ ಅಲ್ಲ, ಕೇವಲ ಗುರುದಕ್ಷಿಣೆಯೊಂದಿಗೆ ಮಾತ್ರ. ಮೊಬೈಲ್ ನಂಬರ್ 9901713668 9535951307. ದ್ವಾದಶ ರಾಶಿಯವರ ವಾರ ಭವಿಷ್ಯ. ಜುಲೈ ತಿಂಗಳ ಕೊನೆಯ ವಾರ ಶುರುವಾಗಲಿದೆ. ಈ ವಾರ ಹೇಗಿರಲಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತದೆ. ಹಾಗಾದರೆ ಮುಂಬರುವ ವಾರ 12 ರಾಶಿಗಳ ಸುಖ, ದುಃಖ, ಆರೋಗ್ಯ, ಹಣಕಾಸು, ಆರ್ಥಿಕ, ಪ್ರೇಮ, ಕೌಟುಂಬಿಕ, ಸಾಮಾಜಿಕ, ಆರೋಗ್ಯ, ವೃತ್ತಿ ಜೀವನ ಹೇಗಿರಲಿದೆ ಎಂದು ಈಗ ತಿಳಿಯೋಣ. ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಕೃಷ್ಣ ಪಕ್ಷದ ದ್ವಾದಶಿಯಿಂದ ದಕ್ಷಿಣಾಯನ ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿಯವರೆಗೆ, ಅಂದರೆ 27/7/2025 ರಿಂದ 2/8/2025 ಈ ವಾರದ ಚಂದ್ರನ ಸಂಚಾರ ಭರಣಿ ನಕ್ಷತ್ರದಿಂದ ಮಖ ನಕ್ಷತ್ರದವರೆಗೆ 12 ರಾಶಿಗಳ ಭವಿಷ್ಯ ಹೇಗಿದೆ ಎಂದು ಸಂಪೂರ್ಣವಾಗಿ ತಿಳಿಯೋಣ. ಮೇಷರಾಶಿ. ನಿಮ್ಮ ವಿವಿಧ ವ್ಯವಹಾರಗಳಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುವ ಕೆಲವು ಮಾಹಿತಿಯನ್ನ ಪಡೆಯುತ್ತೀರಿ. ಕಷ್ಟಪಟ್ಟು ದುಡಿಯುವ ಜನರಿಗೆ ಈಗ ಅರ್ಹವಾದ ಬಡ್ತಿ ನಿಮ್ಮ ದಾರಿಗೆ ಬರುತ್ತದೆ. ಸಾರ್ವಜನಿಕ ಸಂಸ್ಥೆಗಳಲ್ಲಿ ಸೇವೆಯ ಮೂಲಕ ಲಾಭಗಳು ದೊರೆಯುತ್ತವೆ. ನಿಮ್ಮ ನಾಯಕತ್ವದ ಗುಣಗಳು ಹೆಚ್ಚು ಮೆಚ್ಚುಗೆ ಪಡೆಯುತ್ತವೆ. ಪ್ರಭಾವಿ ಜನರೊಂದಿಗೆ ಸಂವಹನ ನಡೆಸುವ ಮೂಲಕ ಬೆಳವಣಿಗೆ ಅವಕಾಶಗಳು ಅಭಿವೃದ್ಧಿಗೊಳ್ಳುತ್ತವೆ. ಸಂತೋಷದ ಸುದ್ದಿ, ಕೆಲವು ಅದ್ಭುತ ಸಾಧನೆಗಳು ವಾರದ ಅಂತ್ಯವನ್ನ ಗುರುತಿಸುತ್ತವೆ. ಎಲ್ಲರೊಂದಿಗೆ, ವಿಶೇಷವಾಗಿ ನಿಮ್ಮ ಪ್ರೀತಿ ಸಂಗಾತಿಯೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ವಾಹನಗಳನ್ನು ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದಿರಿ. ವೃಷಭ ರಾಶಿ. ಈ ವಾರ ಪ್ರಮುಖ ಸಭೆಗಳು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತವೆ. ನಿಮ್ಮ ಅಭಿಪ್ರಾಯ ನೀಡುವ ಮೊದಲು ಇತರರ ಮಾತುಗಳನ್ನು ಆಲಿಸಿ. ಬಾಕಿ ಇರುವ ಯೋಜನೆಗಳು, ಕೆಲಸಗಳಿಗೆ ತುರ್ತು ಗಮನ ಬೇಕಾಗಬಹುದು. ದೀರ್ಘಾವಧಿಯ ಲಾಭಕ್ಕಾಗಿ ಪ್ರಮುಖ ಯೋಜನೆಗಳಲ್ಲಿ ಸದ್ದಿಲ್ಲದೆ ಕೆಲಸ ಮಾಡಿ. ಹೊಸ ಸಂಪರ್ಕಗಳನ್ನು ಬೆಳೆಸಲು ಹೊರ ರಾಜ್ಯ ಪ್ರಯಾಣ ಮುಖ್ಯವಾಗುತ್ತದೆ. ಪ್ರಮುಖ ಸಂದೇಶಗಳು, ದೂರವಾಣಿ ಕರೆಗಳನ್ನು ವೈಯಕ್ತಿಕವಾಗಿ ನಿರ್ವಹಿಸಬೇಕು. ಕಾಲೇಜು ವಿದ್ಯಾರ್ಥಿಗಳು ಸಣ್ಣ ಅರೆಕಾಲಿಕ ಉದ್ಯೋಗಗಳು, ಅಲ್ಪಾವಧಿಯ ಕೋರ್ಸ್ಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ನಿಮ್ಮ ಸಂಗಾತಿ ಅಥವಾ ಪ್ರೀತಿಪಾತ್ರರಿಂದ ತೀವ್ರತರವಾದ ಪ್ರೀತಿ ನಿಮ್ಮನ್ನ ಅತ್ಯುತ್ತಮ ಮನಸ್ಥಿತಿಯಲ್ಲಿರುತ್ತದೆ. ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ಈ ವಾರವಿಡೀ ನೀವು ಚೈತನ್ಯಶೀಲರಾಗ್ತೀರಿ. ಮಿಥುನ ರಾಶಿ. ನೀವು ಸಾಕಷ್ಟು ಆತ್ಮವಿಶ್ವಾಸ, ಚೈತನ್ಯಶೀಲರಾಗ್ತೀರಿ. ಸೇವೆಯಲ್ಲಿ ವೈಯಕ್ತಿಕ ಬೆಳವಣಿಗೆಗೆ ಹಲವು ಅವಕಾಶಗಳು ಸಿಗುವುದರಿಂದ ಉತ್ತಮ ವೃತ್ತಿ ಜೀವನದ ಅವಕಾಶಗಳನ್ನು ನಿರೀಕ್ಷಿಸಲಾಗಿದೆ. ನಿಮ್ಮ ಕ್ರಮಬದ್ಧ, ಶ್ರಮಶೀಲ ಕೆಲಸ ಉದ್ಯೋಗದಲ್ಲಿರುವ ಹಿರಿಯರನ್ನ ಅಚ್ಚರಿಗೊಳಿಸುತ್ತದೆ. ನಿಮ್ಮ ಸಂವಹನ ಕೌಶಲ್ಯವು ಸಾರ್ವಕಾಲಿಕವಾಗಿ ಉನ್ನತ ಮಟ್ಟದಲ್ಲಿರುತ್ತದೆ. ಕೊಡುಗೆ ಬದಲಾದ ನಂತರ ವಿದ್ಯಾರ್ಥಿಗಳಿಗೆ ಪರಿಹಾರ ಮತ್ತು ಹೊಸ ಅವಕಾಶ ಸಿಗುವುದು. ವ್ಯವಹಾರದಲ್ಲಿನ ನಿಮ್ಮ ನಷ್ಟಗಳಿಗೆ ಹೊರಬರಲು ಸಹಾಯ ಮಾಡುವ ಹೊಸ ಸ್ನೇಹಿತರ ವಲಯವನ್ನ ಕಂಡುಕೊಡುತ್ತೀರಿ. ಸಾಮಾಜಿಕ ಸಭೆಯ ಮೂಲಕ ಹೊಸ ಪ್ರಯಾಣಕ್ಕೆ ಅವಕಾಶಗಳನ್ನು ಬರುತ್ತದೆ. ನಿಮ್ಮ ಆರೋಗ್ಯಕ್ಕಾಗಿ ಸ್ವಲ್ಪ ಸಮಯವನ್ನ ವಿನಿಯೋಗಿಸುವುದು ಅವಶ್ಯಕ. ಕಟಕ ರಾಶಿ. ನೀವು ವೃತ್ತಿಪರರಾಗಿದ್ದರೆ ಹೊಸ ತಂತ್ರಜ್ಞಾನ, ಹೊಸ ಶೈಲಿಯೊಂದಿಗೆ ನವೀನ ಉದ್ಯಮಗಳನ್ನು ಪರಿಚಯಿಸಲು ಉನ್ನತ ಸ್ಥಾನವನ್ನ ಸಾಧಿಸುವ ಅವಕಾಶಗಳಿವೆ. ದೀರ್ಘ ಪ್ರಯಾಸವು ನಿಮ್ಮ ಮನಸ್ಸನ್ನ ಉಲ್ಲಾಸಗೊಳಿಸುತ್ತದೆ. ನಿಮ್ಮಲ್ಲಿ ಹೊಸ ಆಲೋಚನೆಗಳು ಚೈತನ್ಯವನ್ನ ತರುವುದು. ಕೆಲವು ಸ್ಥಳೀಯರು ವಾರದಲ್ಲಿ ಒಳ್ಳೆ ಸುದ್ದಿಗಳನ್ನ ಕೇಳಬಹುದು. ಎಲ್ಲ ಸಾಧಕ ಬಾಧಕಗಳನ್ನ ಎಚ್ಚರಿಕೆಯಿಂದ ಚರ್ಚಿಸಿದ ನಂತರ ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗಬಹುದು. ವಿವಾಹಿತರು ತಮ್ಮ ಪ್ರೀತಿ ಸಂಗಾತಿಯೊಂದಿಗೆ ಸಂತೋಷಕರ ಬಾಂಧವ್ಯ ಆನಂದಿಸುತ್ತಾರೆ. ನಿಮ್ಮ ಆರೋಗ್ಯವು ನಿಮ್ಮ ಸಕಾರಾತ್ಮಕ ಸೂಚನೆಯನ್ನ ನೀಡುವುದು. ಸಿಂಹ ರಾಶಿ. ಚಲನಚಿತ್ರ ಮತ್ತು ಕ್ರೀಡೆಗಳಲ್ಲಿ ವೃತ್ತಿ ಜೀವನ ನಡೆಸುವ ಜನರಿಗೆ ಯಶಸ್ಸು ಸಿಗುವುದು ಕಷ್ಟದ ಸಮಯ. ನೀವು ಕಲಾತ್ಮಕ ಪ್ರವೃತ್ತಿಯನ್ನ ಹೊಂದಿದ್ದರೆ ನಿಮ್ಮ ಕೆಲಸ, ಅಭಿನಯ ಹೆಚ್ಚಿನ ಪ್ರಶಂಸೆಗೆ ಪಾತ್ರವಾಗುವುದು. ನಿಮ್ಮ ವಿವೇಕವನ್ನ ಬಳಸಿ ನಿಮ್ಮ ಅಮೂಲ್ಯ ವಸ್ತುಗಳನ್ನು ಕಾಪಾಡಿಕೊಳ್ಳಿ. ಮನೆಯಲ್ಲಿ ಸೌಹಾರ್ದಯುತ ವಾತಾವರಣ ವೀಕ್ಷಿಸುವ ಸಾಧ್ಯತೆ. ನೀವು ಸ್ನೇಹವನ್ನ ಪ್ರಣಯ ಸಂಬಂಧವಾಗಿ ಪರಿವರ್ತಿಸಬಹುದು. ಕೆಲವು ಏರಿಳಿತಗಳ ಹೊರತಾಗಿ ಕೂಡ ಒಟ್ಟಾರೆ ಆರೋಗ್ಯವು ಉತ್ತಮವಾಗಿರುತ್ತದೆ. ಕನ್ಯಾ ರಾಶಿ. ನಿಮ್ಮ ಶಕ್ತಿಯನ್ನು ಕೇಂದ್ರೀಕರಿಸಲು, ನಿಮ್ಮ ಕೆಲಸವನ್ನ ಪೂರ್ಣಗೊಳಿಸಲು ಇದು ಒಳ್ಳೆಯ ಸಮಯ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆ. ನೀವು ಐಷಾರಾಮಿ ವಸ್ತುಗಳ ಮೇಲೆ ಬಹಳಷ್ಟು ಖರ್ಚು ಮಾಡಬೇಕಾಗಬಹುದು. ಕೆಲವು ರೀತಿಯ ಕೆಲಸಗಳಲ್ಲಿ ನೀವು ತಾಳ್ಮೆಯಿಂದಿರಬೇಕು. ಹೊಸ ಒಪ್ಪಂದಕ್ಕೆ ಸಹಿ ಹಾಕಲು
ನೀವು ಪ್ರಯಾಣಿಸಲು ನಿರ್ಧರಿಸಬಹುದು. ಅನಿರೀಕ್ಷಿತ ಒಳ್ಳೆಯ ಸುದ್ದಿ ನಿಮ್ಮನ್ನ ಹುರಿದುಂಬಿಸುತ್ತದೆ, ನಿಮ್ಮನ್ನ ಉತ್ಸಾಹದಿಂದ ಇರಿಸುತ್ತದೆ. ಉದ್ಯೋಗ ಹುಡುಕುವವರಿಗೆ ಈ ವಾರ ಒಳ್ಳೆಯ ಸಮಯ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಆರೋಗ್ಯಕರ ಸಂಬಂಧ ಕಾಪಾಡಿಕೊಳ್ಳಲು ಮುಕ್ತ ಪ್ರಾಮಾಣಿಕ ಸಂಭಾಷಣೆ ಅಗತ್ಯವಾಗಿದೆ. ಒಟ್ಟಾರೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯದಲ್ಲಿ ಸುಧಾರಣೆಯನ್ನ ನೋಡಬಹುದು. ತುಲಾ ರಾಶಿ, ನಿಮ್ಮ ಆಜ್ಞೆ ನೀಡುವ ಸ್ವಭಾವ, ನಿಮ್ಮ ಕೆಲಸ ಪ್ರಸ್ತುತಪಡಿಸುವ ಚಾತುರ್ಯ ನಿಮ್ಮ ಹಿರಿಯರಿಂದ ಮೆಚ್ಚುಗೆಯನ್ನ ಪಡೆಯುತ್ತದೆ. ವ್ಯವಹಾರ ಚಟುವಟಿಕೆಗಳಲ್ಲಿನ ಪ್ರಗತಿ ನಿಧಾನವಾಗಿ ಸ್ಥಗಿತಗೊಂಡು ಖರ್ಚುಗಳನ್ನು ಹೊಂದಿಸುವುದು ಕಷ್ಟಕರ. ನಿಮ್ಮ ಬಾಕಿಗಳನ್ನು ಮರುಪಡೆಯಲು ನಿಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸಬೇಕಾಗಬಹುದು. ನೀವು ಎಲ್ಲಾ ವಿವಿಧ ಕೆಲಸಗಳನ್ನು ನಿರ್ವಹಿಸುತ್ತೀರಿ. ಆಧ್ಯಾತ್ಮಿಕ ಅಥವಾ ಸ್ವ ಅಭಿವೃದ್ಧಿಗಾಗಿ ನಿಮ್ಮ ಕುಟುಂಬದೊಂದಿಗೆ ವಿಹಾರಕ್ಕೆ ಹೋಗಬಹುದು. ವಾರದಲ್ಲಿ ನೀವು ಜ್ಯೋತಿಷ್ಯ ಆಧ್ಯಾತ್ಮಿಕತೆಯ ಕಡೆಗೆ ಒಲವು ತೋರುತ್ತೀರಿ. ಸಂಬಂಧವು ನಿಮಗೆ ಸಕಾರಾತ್ಮಕ ಫಲಿತಾಂಶವನ್ನು ನೀಡುತ್ತದೆ. ತುಲಾ ರಾಶಿ, ನಿಮ್ಮ ಆಜ್ಞೆ ನೀಡುವ ಸ್ವಭಾವ ಮತ್ತು ನಿಮ್ಮ ಕೆಲಸವನ್ನ ಪ್ರಸ್ತುತಪಡಿಸುವ ಚಾತುರ್ಯ ನಿಮ್ಮ ಹಿರಿಯರಿಂದ ಮೆಚ್ಚುಗೆಯನ್ನ ಪಡೆಯುತ್ತದೆ. ವ್ಯವಹಾರ ಚಟುವಟಿಕೆಗಳಲ್ಲಿನ ಪ್ರಗತಿ ನಿಧಾನವಾಗಿ ಸ್ಥಗಿತಗೊಂಡು ನಿಮ್ಮ ಖರ್ಚುಗಳನ್ನು ಹೊಂದಿಸುವುದು ಕಷ್ಟಕರ. ನಿಮ್ಮ ಬಾಕಿಗಳನ್ನು ಮರುಪಡೆಯಲು ನಿಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸಬೇಕಾಗಬಹುದು. ನೀವು ಎಲ್ಲಾ ವಿವಿಧ ಕೆಲಸಗಳನ್ನು ನಿರ್ವಹಿಸುತ್ತೀರಿ. ಆಧ್ಯಾತ್ಮಿಕ ಅಥವಾ ಸ್ವ ಅಭಿವೃದ್ಧಿಗಾಗಿ ನಿಮ್ಮ ಕುಟುಂಬದೊಂದಿಗೆ ನೀವು ವಿಹಾರಕ್ಕೆ ಹೋಗಬಹುದು. ವಾರದಲ್ಲಿ ನೀವು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ತೋರುತ್ತೀರಿ. ಸಂಬಂಧವು ನಿಮಗೆ ಸಕಾರಾತ್ಮಕ ಫಲಿತಾಂಶ ನೀಡುತ್ತದೆ. ವೃಶ್ಚಿಕ ರಾಶಿ, ಈ ವಾರ ನಿಮ್ಮ ಪ್ರಯತ್ನಗಳು ನಿಮ್ಮ ಯಶಸ್ಸಿಗೆ ಸರಿಯಾದ ಮಾರ್ಗದಲ್ಲಿಯೇ ಎಂದು ಪ್ರಯತ್ನಿಸಿ. ನಿಮ್ಮ ಸ್ವಂತ ಬುದ್ಧಿಯನ್ನ ಬಳಸಿ ನಿಮ್ಮ ವ್ಯವಹಾರಕ್ಕೆ ಹೊಸ ನೆಲೆಯನ್ನ ರೂಪಿಸಲು ಪ್ರಯತ್ನಿಸಿ. ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಏರಿಳಿತಗಳು ಇರುತ್ತವೆ. ನೀವು ಹಣಕಾಸಿನ ವಹಿವಾಟುಗಳಲ್ಲಿರುವಾಗ ಜಾಗರೂಕರಾಗಿರಿ. ಯಾವುದೇ ಪ್ರಮುಖ ಕೆಲಸವನ್ನು ನಿರ್ವಹಿಸುವ ಮೊದಲು 2 ಬಾರಿ ಯೋಚಿಸಿ. ಪ್ರಮುಖ ಯೋಜನೆಗಳಲ್ಲಿ ನಿಮ್ಮ ಸಮಯ, ಶ್ರಮವನ್ನು ಇರಿಸಿ. ಆಧ್ಯಾತ್ಮಿಕ ಮತ್ತು ದೈಹಿಕ ಲಾಭಗಳಿಗಾಗಿ ಧ್ಯಾನ ಮತ್ತು ಯೋಗವನ್ನು ಪ್ರೋತ್ಸಾಹಿಸಿ. ನಿಮ್ಮ ಸಕಾರಾತ್ಮಕ ಮನೋಭಾವ ಸಾಮರಸ್ಯವನ್ನು ತರುತ್ತದೆ. ನಿಮ್ಮ ಕೆಲಸದಲ್ಲಿ ಸಕಾರಾತ್ಮಕ ಫಲಿತಾಂಶ ನೀಡುತ್ತದೆ. ವೈಯಕ್ತಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲು ಸೂಚಿಸಲಾಗುತ್ತದೆ. ಧನು ರಾಶಿ, ಕೆಲಸದಲ್ಲಿ ಹಾಗೂ ಮನೆಯಲ್ಲಿ ಭಾರೀ ಒತ್ತಡ. ಸಾಮಾಜಿಕ ಕ್ಷೇತ್ರದಲ್ಲಿ ಸೃಜನಶೀಲ ಚಟುವಟಿಕೆ ನಿಮಗೆ ಆರ್ಥಿಕ ಲಾಭ ತರುತ್ತದೆ. ಬರಬಹುದಾದಂತಹ ಯಾವುದೇ ಸವಾಲು ಎದುರಿಸಲು ಸಿದ್ದರಾಗಿರಿ. ಈ ವಾರ ಸ್ನೇಹಿತರು ವೃತ್ತಿಜೀವನದ ಹಾದಿಯಲ್ಲಿ ಸಹಾಯ ಮಾಡುತ್ತಾರೆ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದತ್ತ ಗಮನ ಹರಿಸುತ್ತಾರೆ. ನಿಮ್ಮ ಮಾರ್ಗಸೂಚಿಗಳು ನಿಮ್ಮ ಸ್ನೇಹಿತರಿಗೆ ಪ್ರಯೋಜನ ನೀಡಲು ಸಹಾಯ ಮಾಡುತ್ತದೆ. ಸಂಗಾತಿಯೊಂದಿಗೆ ಕಳೆಯುವ ಸಮಯ ಆರೋಗ್ಯಕರ ಸಂಬಂಧ ಸ್ಥಾಪಿಸಲು ಅವಕಾಶ ನೀಡುತ್ತದೆ. ವ್ಯಾಯಾಮ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳುತ್ತದೆ. ರಾಶಿ, ನಿಮ್ಮ ಹೊಸ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ನಿಮಗೆ ಒಳ್ಳೆಯ ವಾರ. ಉದ್ಯೋಗದಲ್ಲಿ ಯಾವುದೇ ವೀಕ್ಷಣೆಗೆ ಮುಂಚಿತವಾಗಿ ತೀರ್ಮಾನಕ್ಕೆ ಬರಬೇಡಿ. ಹೊಸ ವ್ಯವಹಾರ ಕಲ್ಪನೆಗಳು ಉದ್ಯಮಕ್ಕೆ ವಿಸ್ತರಿಸಲು ಸಹಾಯವಾಗುತ್ತವೆ. ಸಂಬಳದಲ್ಲಿ ಹೆಚ್ಚಳ, ಹೆಚ್ಚುವರಿ ಪ್ರೋತ್ಸಾಹಗಳನ್ನು ನಿಮಗೆ ನೀಡಲಾಗುತ್ತದೆ. ನಿಮಗಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಸಾಕಷ್ಟು ಪ್ರತಿಫಲ ಸಿಗುತ್ತದೆ. ಹಣದ ಹರಿವು ನಿಮಗೆ ಸಿಗುತ್ತದೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಳಿಸಲು ಪ್ರಯತ್ನಿಸಿ. ಕೆಲಸದ ಉದ್ದೇಶಕ್ಕಾಗಿ ಕೈಗೊಂಡ ಪ್ರಯಾಣವು ಮಧ್ಯಮ ಲಾಭವನ್ನು ತರುತ್ತದೆ. ನಿಮ್ಮ ಸಂಗಾತಿ, ಪ್ರೀತಿಪಾತ್ರರೊಂದಿಗೆ ಭವಿಷ್ಯಕ್ಕಾಗಿ ನೀವು ಯೋಜನೆಗಳನ್ನು ರೂಪಿಸುತ್ತೀರಿ. ಆರೋಗ್ಯಕ್ಕೆ ಸ್ವಲ್ಪ ಗಮನ ಬೇಕಾಗಬಹುದು. ಅದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಕುಂಭರಾಶಿ, ಉದ್ಯೋಗಿಗಳು ತಮ್ಮ ಉತ್ತಮ ಕೆಲಸಕ್ಕೆ ಮೆಚ್ಚುಗೆ ಪಡೆಯುತ್ತಾರೆ. ಹೆಚ್ಚುವರಿ ಪ್ರೋತ್ಸಾಹದೊಂದಿಗೆ ಸೂಕ್ತ ಪ್ರತಿಫಲವನ್ನು ಪಡೆಯುತ್ತಾರೆ. ಸರಿಯಾದ ಹಣಕಾಸು ಯೋಜನೆಯನ್ನ ಸೂಚಿಸಲಾಗಿದೆ. ತೊಂದರೆದಾಯಕ ಪ್ರದೇಶಗಳಿಂದ ದೂರವಿರಿ. ನಿಮ್ಮ ಬದ್ಧತೆಗಳು ಪೂರ್ಣಗೊಳ್ಳುತ್ತವೆ. ನಿಮ್ಮ ಸಾಮರಸ್ಯಗಳು ಮತ್ತು ನಿಮ್ಮ ಸಾಮರ್ಥ್ಯಗಳು ನಿಮ್ಮನ್ನ ವೃತ್ತಿಪರ ಬೆಳವಣಿಗೆಯ ಉತ್ತುಂಗಕ್ಕೆ ಕೊಂಡೊಯ್ಯಬಹುದು. ವಾರದಲ್ಲಿ ಕೆಲವು ಸ್ಥಳೀಯರು ಒಳ್ಳೆ ಸುದ್ದಿಗಳನ್ನು ಕೇಳಬಹುದು. ಹೊಸ ಉದ್ಯೋಗ ಅವಕಾಶಗಳು ಬರುತ್ತವೆ. ಈ ವಾರ ಸಾಮಾಜಿಕ ಕಾರ್ಯಗಳು ಹೆಚ್ಚಳವಾಗುತ್ತವೆ. ವಾರದ ಕೊನೆಯಲ್ಲಿ ನಿಮ್ಮ ಸಂಗಾತಿ ನಿಮ್ಮನ್ನ ಡೇಟ್ಗೆ ಕರೆದೊಯ್ಯುತ್ತಾರೆ. ನೀವು ಸಮಯಕ್ಕೆ ಸರಿಯಾಗಿ ಔಷಧಿ ತೆಗೆದುಕೊಂಡರೆ ಆರೋಗ್ಯಕ್ಕೆ ಉತ್ತಮವಾದ. ಮೀನರಾಶಿ, ಇದು ಕೇವಲ ಕೌಶಲ್ಯ ದಕ್ಷತೆಗಿಂತ ಹೆಚ್ಚಾಗಿ ಅವರ ಅನುಕೂಲಕರ ಗ್ರಹಗಳಿಂದಾಗಿ ಎಲ್ಲಾ ಹೊಸ ವ್ಯವಹಾರ, ಯಾವುದೇ ಅನೈತಿಕ ಕೃತ್ಯಗಳನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಿ. ಪ್ರತಿಕೂಲ ಹಂತಕ್ಕೆ ನೀವು ಮುಂದಿದ್ದೀರಿ. ಪೂರ್ವ ಅಥವಾ ಈಶಾನ್ಯ ಕಡೆಗೆ ಪ್ರಯಾಣ ಖಂಡಿತವಾಗಿ ಪ್ರತಿಫಲವಾಗಿದೆ. ವೃತ್ತಿಪರ ಜೀವನದಲ್ಲಿ ದೊಡ್ಡ ಅವಕಾಶ ಸಿಗಬಹುದು. ನಿಮ್ಮ ಪ್ರೀತಿ ಸಂಗಾತಿ ನಿಮಗೆ ಗರಿಷ್ಠ ಸಹಕಾರವನ್ನ ನೀಡಬಹುದು. ಕೆಲವು ಉದ್ನಿಗ್ಧತೆಗಳು ನಿಮ್ಮ ಆರೋಗ್ಯಕ್ಕೆ ಕೆಲವು ನಕಾರಾತ್ಮಕ ವಿಧಾನವನ್ನ ನೀಡಬಹುದು. ಶ್ರೀ ಶನಿ ಭಗವಂತನ ಧ್ಯಾನವನ್ನ ಮಾಡಿರಿ.